ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವ ಸಂದರ್ಭದಲ್ಲಿಯೇ ವಾಸುದೇವ ಗಣಪತಿ ಶೇಟ್ ಅವರ ಮಕ್ಕಳಾದ ರಾಜೇಶ್ ವಾಸುದೇವ ಶೇಟ್ ಹಾಗೂ ನಿಲೇಶ್ ವಾಸುದೇವ ಶೇಟ್ ಮತ್ತು ಅವರ ಪರವಾಗಿ ಕೆಲವು ವ್ಯಕ್ತಿಗಳು ನನಗೆ ಹಾಗೂ ನಮ್ಮ ಕುಟುಂಬದವರಿಗೆ ನಿರಂತರವಾಗಿ ತೊಂದರೆ ನೀಡುತ್ತಿದ್ದಾರೆ ಎಂದು ಪೊಲೀಸ್ ಆಯುಕ್ತರಿಗೆ ಇಂದು ನನಗೆ ಜೀವರಕ್ಷಣೆ ನೀಡಬೇಕೆಂದು ದೀಪಾ ಚಂದ್ರಕಾಂತ್ ಶೇಟ್ ಮನವಿ ನೀಡಲಾಯಿತು. ದೀಪಾ ಚಂದ್ರಕಾಂತ್ ಶೇಟ್ ಅಂತ, ಮೂಲತಃ ಕರ್ವಾ ಗ್ರಾಮದ ಕೋರೆ ನಿವಾಸಿ. ನಾನು ಜೀವನೋಪಾಯಕ್ಕಾಗಿ ಬೆಂಗಳೂರಿನಲ್ಲಿರುವಂಥ ನೆಟ್ಗಳಪ್ಪ ಸರ್ಕಲ್ ಬಸವನಗುಡಿ ಅಲ್ಲಿ ಬಾಯ್ಸ್ ಪಿ ಜಿ ಮಾಡ್ಕೊಂಡಿದ್ದೀನಿ. ನಮ್ಮದು ಊರಲ್ಲಿ ಕರ್ವಾ ಗ್ರಾಮದಲ್ಲಿ, ಕೋರೆ ಎಂಬ ಗ್ರಾಮದಲ್ಲಿ 4 ಎಕರೆ ಕಾಂಪೌಂಡ್ ಇದೆ, 4 ಎಕರೆ ಜಮೀನಿದೆ. ಅದು 4 ಜನ ಕುಟುಂಬದ್ದು. ಅದರಲ್ಲಿ ನಮ್ಮ ಮಾವನವರಿಗೆ 1 ಎಕರೆ ಬರುತ್ತೆ. ನಮ್ಮ ಮಾವನವರು ವಾಸುದೇವ ಗಣಪತಿ ಶೇಟ್ ಅಂತ, ಅವ್ರ ಹೆಸರಿನಲ್ಲಿ ಅಕುಮೆನಾತೆ ಅವರು ರೆಕಾರ್ಡಲ್ಲಿ ಇದೆ. ಅದರಲ್ಲಿ ಕೆಲವು ಜನ 3 ಜನ ಅದರಲ್ಲಿ ಹಕ್ಕುದಾರರಿದ್ದಾರೆ, ನಮ್ಮ ಮಾವನವರು ಮತ್ತು ಅವರ ಸಿಸ್ಟರು ಮತ್ತು ನಮ್ಮ ಮಾವನವರು. ಹೀಗಾಗಿ 3 ಜನರಲ್ಲಿ ಅದರಲ್ಲಿ ಹಕ್ಕಿದೆ. ಹೀಗಾಗಿ ನಾನು ಅವರು ತುಂಬ ಸಲ ಕೇಳಿದೆ, ಅವರು ನಮಗೆ ಪಾಲವನ್ನು ಕೊಡಲಿಲ್ಲ. ಅದರಿಂದಾಗಿ ನಾನು ಹೊನ್ನಾವರ ಪೊಲೀಸ್ ಸ್ಟೇಷನ್ದಲ್ಲಿ ನನಗೆ ಈ ಥರ ತೊಂದರೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಆ ಜಮೀನನ್ನು ನಾವು 40 ವರ್ಷದಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಅವರು 40 ವರ್ಷದಿಂದನೂ ಬೆಳಗಾವದಲ್ಲಿನೇ ಇದ್ದಾರೆ, ಅವ್ರು ಇಲ್ಲಿ ಇಲ್ಲ. ಅಲ್ಲಿ ನನ್ನ ಸ್ವಂತ ಮನೆ ಇದೆ, ಜಮೀನಿದೆ, ಎಲ್ಲವನ್ನೂ ನಾವು ನೋಡ್ಕೊಳ್ತಾ ಇದ್ವಿ. 40 ವರ್ಷದ ಹಿಂದೆ ನಮ್ಮ ಮಾವನವರಿದ್ದರು, ಆ ಜಮೀನನ್ನು ನೋಡ್ಕೊಂಡಿದ್ರು. ಅದರ ನಂತರ ನಮ್ಮ ಯಜಮಾನರು ನೋಡ್ಕೊಳ್ತಾಯಿದ್ರು. 1991ರಲ್ಲಿ ನನ್ನ ಮದುವೆಯಾಗಿ ನಾನು ಹೊನ್ನಾವರದ ಕೋರೆ ಗ್ರಾಮಕ್ಕೆ ಮನೆಗೆ ಹೋದೆ. ಅಲ್ಲಿ ಊರಿನ ಜನರ ಒಂದು ಸಹಕಾರದಿಂದ ನಮ್ಮ ಮಾವನವರ ಮನೆ ಸುಟ್ಟೋಗಿತ್ತು. ಅಂಥ ಸಂದರ್ಭದಲ್ಲಿ ಊರಿನ ಎಲ್ಲ ಜನರು ಸೇರಿಬಿಟ್ಟು ನಮಗೆ ಆ ಮನೆಯನ್ನು ಕಟ್ಟಿಕೊಟ್ಟಿದ್ರು. ಆ ಊರಿನ ಸಹಕಾರ ತುಂಬ ಇದೆ. ಊರಿನ ಜನ ಎಲ್ಲ ಒಳ್ಳೆಯವರು, ನಮ್ಮ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ ಇದೆ. 4 ಜನ ಕುಟುಂಬದಲ್ಲಿ 1 ಮಾವನವರಂತೂ ನಾವು ಕೋರ್ಟಿಗೆ ಹಾಕಿದ್ದೀನಿ ಜಮೀನು. 3 ಕುಟುಂಬದ ಜನ ಅವರು ತುಂಬ ರಿಚ್ ಇದ್ದಾರೆ, ದಾವಣಗೆರೆಯಲ್ಲಿ ಇರ್ತಾರೆ. ಅವರು ಕೃಷ್ಣಾಬಾಯಿ ಅಂತ RTCಯಲ್ಲಿದೆ. ಅವರು ಆಲ್ರೆಡಿ ತುಂಬ ವರ್ಷಗಳ ಹಿಂದೆ ಬಿಟ್ಬಿಟ್ಟು ಹೋಗಿದ್ದಾರೆ. ಅವರು ರಿಚ್ಚು ಮತ್ತು ಕೋಟ್ಯಾಧೀಶರಿದ್ದಾರೆ. ಹೀಗಾಗಿ ಅವರು ಈ ಒಂದು ಸಣ್ಣ ಪುಟ್ಟ ಆಸ್ತಿ ಮೇಲೆ ಆಸೆನೂ ಇಲ್ಲ, ಅವ್ರಿಗೆ ಯಾವ ಈ ಫಲದ ಬಗ್ಗೆ ಆಸೆನೂ ಪಡಲ್ಲ. ಯಾವತ್ತೂ ಒಂದು ದಿವಸ ನಮ್ಮ ಹತ್ರ ನೀವು ಮಾಡ್ಕೊಂಡಿದ್ದೀರ, ನಮಗೆ ಇದರಲ್ಲಿ ಪಾಲು ಬೇಕು, ನಮಗೆ ಏನಾದರೂ ಕೊಡಿ ಅಂತ ಯಾವತ್ತೂ ಕೇಳೋದಿಲ್ಲ. ಅದೇ ಪ್ರಕಾರವಾಗಿ ಇನ್ನೊಂದು ಕುಟುಂಬದವರು ಸಿದ್ದಾಪುರದವರು, ಅವರು ಕೋರೇಕರ್ ಕುಟುಂಬ, ಅವರು ಅಡಿಕೆ ವ್ಯಾಪಾರ ಮಾಡ್ತಾರೆ. ಅವರು ಅನುಕೂಲವಾಗಿದ್ದಾರೆ. ಯಾವತ್ತೂ ಅವರು ನಮ್ಮ ಹತ್ರ ನೀವು ಪಾಲು ಕೊಡಿ, ನಮ್ಮದು ನೀವು ಉಪಯೋಗಿಸ್ತಾ ಇದ್ದೀರಾ ಅಂತ ಅವರು ಸ್ವ ಇಚ್ಛೆಯಿಂದ ನಮಗೆ ಈ ಜಮೀನನ್ನು, ನೀವು ಬಡವರು, ಬಡ ಕುಟುಂಬದಲ್ಲಿದ್ದೀರಾ, ಕಷ್ಟಪಡ್ತಾ ಇದ್ದೀರಾ ಗಂಡ ಹೆಂಡತಿ, ನೀವು ಸಾಲ ಸೂಲ ಮಾಡಿ ಇಷ್ಟೆಲ್ಲ ಮಾಡಬೇಕಾದ್ರೆ ನಾವು ಅದು ಕೇಳೋದ್ರಲ್ಲಿ ಅರ್ಥ ಇರೋದಿಲ್ಲ, ನೀವೇ ಅದನ್ನು ನೋಡ್ಕೊಳ್ಳಿ ಅಂತ ನಮಗೆ ಯಾವತ್ತೋ 40 ವರ್ಷದ ಹಿಂದೆ ನಮ್ಮ ಮಾವನವರಿಗೆ ಅದನ್ನು ಕೊಟ್ಬಿಟ್ಟು ಹೋಗಿರೋದು. ಅದರ ನಂತರ ಆ ಜಮೀನನ್ನು ನಾವು ನಡ್ಸ್ಕೊಂಡು ಬಂದಾಗಿದೆ. ಅದೇ ಪ್ರಕಾರ 3ನೇ ಕುಟುಂಬದವರು ಗೋವಾದಲ್ಲಿರ್ತಾರೆ. ಅವರು ಹಾಗೇ ರೀ, ಯಾರಿಗೂ ಆ ಜಮೀನು ಮೇಲೆ ಆಸೆಯೇ ಇಲ್ಲ. ಹೀಗಿರುವಾಗ ಆ 3 ಎಕರೆ ಜಮೀನನ್ನು ನಾನು, ನನ್ನ ಮಾವ, ನಮ್ಮ ಯಜಮಾನರು ಕಷ್ಟಪಟ್ಟು ಆ ಒಂದು ಬೆಳೆಯನ್ನು ಬೆಳೆಸಿ ನಾವು ಇವತ್ತಿನವರೆಗೂ ಅನುಭವಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ವಾಸುದೇವ್ ಅಂತ ನಮ್ಮ ಮಾವನವರು ಕೋರ್ಟಿಗೆ ಹಾಕಿದ್ಕಿಂತ ಮುಂಚೆನೇ ಅವರು ಪಾಲು ಕೊಡಬೇಕಾಗತ್ತೆ, ಇವಳಿಗೆ ಇಲ್ಲಿ ಪಾಲು ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ 50 ವರ್ಷ ಆದರೂ ಅವರು RTC ಆದ್ರೂ ನಮ್ಮ ಮಾವನವ್ರು ತೀರ್ಕೊಂಡ ನಂತರ ನಮಗೆ ಪಾಲವನ್ನು ಕೊಡಲಿಲ್ಲ. ನಮ್ಮ ಯಜಮಾನರು ಇರುವಾಗೂ ನಾವು ಕೇಳಿದಾಗ ಅವಾಗೂ ನಮಗೆ ಪಾಲು ಕೊಡಲಿಲ್ಲ. ನಮ್ಮ ಯಜಮಾನರು ಸತ್ತ ನಂತರನೂ ನಾನು 3 ವರ್ಷ ಆಯಿತು ನಾನು ಅವ್ರಿಗೆ ಪಾಲು ಕೇಳ್ತಾ ಇದ್ದೀನಿ, ಅವ್ರು ಕೊಡ್ತಾ ಇಲ್ಲ. ಆಮೇಲೆ ಹೊನ್ನಾವರ ಸ್ಟೇಷನ್ನಲ್ಲಿ ನಾನು ಕಂಪ್ಲೇಂಟ್ ಮಾಡಿದಾಗ ಹೊನ್ನಾವರ ಸ್ಟೇಷನ್ದವರು, ಇಲ್ಲ ಮೇಡಮ್ ಇದು ಸಿವಿಲು, ಇದು ನಾವು ನಿಮಗೇನು ಸಹಾಯ ಮಾಡೋಕ್ಕಾಗಲ್ಲ, ನಾವು ಏನಿದ್ರು ನೀವು ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂದರು. ಆಯಿತು, ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತ ನಾನು ಒಂದು 4 ಮಂತ್ಸ್ ಬ್ಯಾಕ್ ನಾನು ಕೋರ್ಟಿಗೂ ಹಾಕಿದ್ದೀನಿ. ಈಗ ಕೋರ್ಟಲ್ಲಿ ಕೇಸು ನಡೀತಾ ಇದೆ, ಅದ್ರ ಪಾಡಿಗೆ ಅದು ನಡೀತಾ ಇದೆ. ಅಲ್ಲಿನೂ ಇವರು 2 ಸಲನೂ ಕೋರ್ಟಲ್ಲಿ ಸಮನ್ಸು ತೊಗೊಂಡಿಲ್ಲ, ಅಟೆಂಡು ಆಗಿಲ್ಲ ರೀ ನಮ್ಮ ವಾಸುದೇವ್ ಗಣಪತಿ ಶೇಟ್ ಅನ್ನೋರು. ಇದು ಜಮೀನಿನ ಅಕುಮೆನಾತೆ ಮ್ಯಾನೇಜರ್ ಅಂದರೆ ಈ RTCಯಲ್ಲಿ ಅವ್ರ ಹೆಸರು ಇದ್ರೂ ಕೂಡ ಅವರು ಕೋರ್ಟಿಗೆ ಹಾಜರಾಗಲಿಲ್ಲ. ಮೊನ್ನೆ ದಿವಸ 14ನೇ ತಾರೀಕು ಆಗಸ್ಟ್ 14ನೇ ತಾರೀಕು ಗೌರ್ಮೆಂಟಿಂದ ಸರ್ವೆಗೆ ಹದ್ದು ಬಸ್ಸಿಗೋಸ್ಕರ ಅರ್ಜಿ ಹಾಕಿದ್ರು ಅಂತ ಕಾಣಿಸುತ್ತೆ. ಹದ್ದು ಬಸ್ಸಿನ ಪ್ರಕಾರ ಅವರು ಸರ್ವೆ ಮಾಡಲಿಕ್ಕೆ ಬಂದರು. ಅವರು ತಮಗೆ ಇಲ್ಲಿ ಏನಾದರೂ ಗಲಾಟೆ ಆಗ್ಬೋದು ಅಂತ ಅನುಮಾನ ಬಂದುಬಿಟ್ಟು ಅವರು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡೇ ಬಂದರು. ನಾನು ಕರೆಕ್ಟ್ 11 ಗಂಟೆಗೆ ಅಲ್ಲಿ ಹೋದೆ. ಅಲ್ಲಿ ಆಲ್ರೆಡಿ ಇವ್ರು ಏನು ಮಾಡಿದ್ರಂತೆ, ವಾಸುದೇವ್ ಗಣಪತಿ ಶೇಟ್ ಅವರ ಮಗನಾದಂಥ ರಾಜೇಶ್ ವಾಸುದೇವ್ ಶೇಟ್ ಮತ್ತು ನಿಲೇಶ್ ವಾಸುದೇವ್ ಶೇಟ್ ಇವರು ಊರಲ್ಲಿ ಒಂದು 2-3 ಜನರನ್ನು ಗುಂಪು ಕಟ್ಟಿಕೊಂಡು ನಾನು ಬಂದರೆ ನನ್ನ ಜೊತೆ ಗಲಾಟೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡಿಕೊಂಡೇ ಇದ್ದರು. ನಾನು ಅಲ್ಲಿ ಹೋದ ನಂತರ ಅಲ್ಲಿ ವಾತಾವರಣ ನೋಡಿದೆ. ನನಗೋಸ್ಕರ ನಾನು ಒಂದು ಹೆಣ್ಣಿಂಗ್ಸು, ಒಂದು ಅಬಲೆ ಅಂತ ಆ ಊರಿನ ಕೆಲವೊಂದು ಜನ ನನಗೂ ಒಂದು ಸಹಾಯಕ್ಕೆ ಬರಬೇಕು, ಏನಾದರೂ ಆದರೆ ಮೇಡಮ್ಗೆ ರಕ್ಷಣೆಗಿರಬೇಕು ಅಂತ ಅವರು ಕೆಲವೊಂದು ಜನ ಬಂದಿದ್ದರು. ಆದರೂ ಯಾವ ವ್ಯಕ್ತಿಗಳು ಈ ಥರ ಗಲಾಟೆ ಆಗ್ಬಂದಂಗೆ ಅದನ್ನು
ಸ್ಟಾಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಊರಿನ ಕೆಲವೊಂದು ಜನನೂ ಬಂದಿದ್ದರು. ಆದರೆ ಅವ್ರು ಯಾರೂ ಯಾವುದಕ್ಕೂ ನನಗೆ ಅಂದರೆ ನಮ್ಮ ಜನ ಯಾರೂ ಏನೂ ಮಾಡಲಿಲ್ಲ, ಅವ್ರಿಗೂ ಏನೂ ಮಾತಾಡಲಿಲ್ಲ, ಅವರು ಇವರಿಗೇನು ಮಾತಾಡಲಿಲ್ಲ. ಆದರೆ 3-4 ಜನ ಮಾತ್ರ ವಾಸುದೇವನ ಮಗನ ಆದಂಥ ನಿಲೇಶ್ ಸಿಕ್ಕಾಪಟ್ಟೆ ಮಾತಾಡ್ದ. ನಿಂದು ಎಷ್ಟಿದೆ ಜಮೀನು ಅಷ್ಟೇ ನೋಡ್ಕೋಬೇಕು, ಬೇರೆ ಜಮೀನು ಬಗ್ಗೆ ನೀನು ಎಂಟ್ರಿ ಆಗಬಾರ್ದು, ನೀನು ಒಂದು ವೇಳೆ ಎಂಟ್ರಿ ಆದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಿನಗೇನು ಮಾಡಬೇಕು ಅಂತ ನನಗೆ ಗೊತ್ತದೆ ಅಂತ ಸಿಕ್ಕಾಪಟ್ಟೆ ಮಾತಾಡಿದ್ರೆ. ಅದರಲ್ಲಿ ಇನ್ನೊಬ್ಬ ಬಂದುಬಿಟ್ಟು ನಾಗೇಶ್ ನಾರಾಯಣಗೌಡ ಅನ್ನೋನು, ಅವನಿಗೆ ನಮ್ಮ ಸಂಬಂಧನೇ ಇಲ್ಲ, ಅವನು ಗೌಡಗಳ ಪೈಕಿ ಹುಡುಗ. ನಮ್ಮ ಮನೆಗೂ ಅವನ ಮನೆಗೂ 3-4 ಮನೆ ನಂತರ ಅವನ ಮನೆ ಇರೋದು, ಜಮೀನಿರೋದು. ಆದ್ರೂ ಅವನು ಬಂದುಬಿಟ್ಟು ನನ್ನ ಹತ್ರ ಹೇಳ್ತಾನೆ, ನೋಡಿ ಮೇಡಮ್ ನಿಮಗೆ ಪಾಲು ಕೊಡ್ತಾರೆ ಅವರು, ನೀವು ಪಾಲು ತೊಗೊಳ್ಳಿ. ಇವನು ಯಾರ್ರೀ ಅವನು ಬಂದುಬಿಟ್ಟು ಮಾತಾಡಲಿಕ್ಕೆ? 3ನೇ ವ್ಯಕ್ತಿ ಇವನು. ನಮ್ಮ ಕುಟುಂಬದ ವಿಷಯವನ್ನು ನಾವು ಮಾತಾಡ್ಕೊತಾ ಇರಬೇಕಾದ್ರೆ ಇವನು ಬಂದುಬಿಟ್ಟು ನನ್ನ ಹತ್ರ ಹೇಳೋ ಅಗತ್ಯ ಇದೆಯಾ? ಅದರಲ್ಲಿ ಇನ್ನೊಬ್ಬ ಅವನ ತಮ್ಮ ಬಂದುಬಿಟ್ಟು ಮೋಹನ್ ನಾರಾಯಣಗೌಡ, ಅವನು ಬಂದುಬಿಟ್ಟು ಏನು ಹೇಳ್ತಾನೆ, ಎಲ್ಲರೂ ಗುಂಪು ಕಟ್ಕೊಂಡು ನನ್ನ ಜೊತೆ ಗಲಾಟೆಗೆ. ನಾನು ಏನೇ ಮಾತ್ರ ಅವ್ರಿಗೆ ಅದು ಸಮಂಜಸ ಆಗೋಲ್ಲ, ಅವ್ರು ಹೇಳೋದನ್ನು ನಾನು ಕೇಳಬೇಕು. ಮತ್ತೊಬ್ಬ ರಾಘು ವೆಂಕಟೇಶ್ ಸೇಟ್ ಅಂತ, ಅವನು ಕೊಳಗದಲ್ಲಿರೋದು. ಅವನು ನಮ್ಮ ಜಾಗಕ್ಕೂ ಅವನು ತುಂಬ ದೂರ, ಅವನಿಗೂ ನಮಗೂ ಅಂದರೆ ದೈವಾದಿ ಬಿಟ್ಟರೆ ಅವ್ನಿಗೆ ಬೇರೆ ಏನೂ ಇಲ್ಲ. ಅವನ ಆಸ್ತಿಯಲ್ಲಿ ನಮ್ಮ ಜಾಗದಲ್ಲಿ ಅವ್ನಿಗೆ ಹಕ್ಕು ಇಲ್ಲ, ಅವನಿಗೆ ಮಾತಾಡಿಸೋ ರೇಡಿಸೂ ಇಲ್ಲ. ಇಂಥ ಸಂದರ್ಭದಲ್ಲಿ ಇವರು 3 ಜನ ಬಂದುಬಿಟ್ಟು ನನ್ನನ್ನು ಒಂದೇ ಸಲ ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ಮಾತಾಡೋದು, ಬೈಯೋದು ಎಲ್ಲ ಮಾಡಿದ್ರು. ಮಾತಿಗೆ ಮಾತೆ ಚಕಮಕಿ ಬೆಳೀತು. ಆದ್ರೂ ಅಷ್ಟು ಸಂದರ್ಭದಲ್ಲಿ ಆ ಪೊಲೀಸರು ಬಂದರು, ಆ ಒಂದು ಗಲಾಟೆಯನ್ನು ಶಾಂತ ರೀತಿಗೊಳಿಸ್ಬಿಟ್ಟು ಹೋದ್ರಿ. ಈ ರೀತಿ ಆಯಿತು. ನನಗೆ ಅವ್ರು ಅಷ್ಟು ಮಾಡಿದರೆ ನಾನು ಸುಮ್ಮನೆ ಇರ್ತಿದ್ದೆ. ಅದರ ನಂತರ ಸರ್ವೆ ಮಾಡಿ ನಾನು ಸೀದಾ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ನಂತರ ನನಗೆ ಗಮನಕ್ಕೆ ಏನು ಬಂತು ಅಂತಂದರೆ, ನನಗೆ ಒಂದು ಹತ್ಯೆ ಮಾಡಬೇಕು, ಈ ಬೆಂಗಳೂರಲ್ಲಿ ಎಲ್ಲಿದ್ದಾಳೆ ಇವಳು ವಾಸಸ್ಥಾನ ಎಲ್ಲಿದೆ, ಇವಳನ್ನು ಬಿಡಬಾರ್ದು ಅನ್ನೋದು ಒಂದು ಪ್ಲ್ಯಾನ್ ಮಾಡಿಕೊಂಡು ಅವ್ರು ಬೆಂಗಳೂರಲ್ಲಿ ಬಂದು ನನ್ನ ಮನೆ ಹಿಂದೆ ಮುಂದೆ ಎಲ್ಲ ಸುತ್ತಾಡ್ಕೊಂಡು ಹೋಗಿದ್ದಾರೆ. ಅವ್ರು ಯಾವ ಟೈಮಲ್ಲಿ ನನಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ನನಗೆ ಜೀವ ಭಯ ಇದೆ. ಅವರೆಲ್ಲ ಅವ್ರಿಗೇನು ಮಾಡ್ತಾರೆ, ಯಾವ ಕ್ಷಣ ನನ್ನನ್ನು ಸಾಯಿಸ್ತಾರೆ ಅಂತ ಗೊತ್ತಿಲ್ಲ. ಇಡೀ ಜಮೀನಿಗೆ ಆಸ್ತಿ ನಾನು ಒಬ್ಬಳೇ ಕಬಳಿಸ್ತಾ ಇದ್ದೀನಿ, ನಾನು ಒಬ್ಬಳೇ ತಿಂತಾ ಇದ್ದೀನಿ, ಇವಳು ಒಬ್ಬಳೇ ಅನುಭವಿಸ್ತಾ ಇದ್ದಾಳೆ, ಇವಳು ಇಲ್ಲಿದ ತೊಗೊಂಡ್ಬಿಟ್ಟು ದಾನ ಧರ್ಮ ಮಾಡ್ತಾಳೆ, ಇವಳು ತನ್ನ ಬಿಲ್ಡಪ್ ಕೊಡ್ತಾಳೆ ಅಂತ ಏನೆಲ್ಲ ಮಾತಾಡಿದರು. ನಾನು ಕಷ್ಟಪಟ್ಟಿದ್ದೀನಿ, ಹಗಲು ರಾತ್ರಿ 40 ವರ್ಷ ನನ್ನ ಬೆವರು ಸುರಿಸಿ ಆ ಗಿಡವನ್ನು ಬೆಳೆಸಿದ್ದೀನಿ, ಆ ಫಲವನ್ನು ನಾನು ತಿಂತಾ ಇದ್ದೀನಿ. ಯಾರ ಮನೆ ಬಾಗಿಲಿಗೆ ಹೋಗಿ ನಾನು ಭಿಕ್ಷೆ ಬೇಡಿಲ್ಲ ಸರ್, ಕಷ್ಟಪಟ್ಟಿದ್ದೀನಿ, ಪರಿಶ್ರಮ ಪಟ್ಟಿದ್ದೀನಿ, ಆ ಒಂದು ಫಲವನ್ನು ನಾನು ತಿಂತಾ ಇದ್ದೀನಿ. ಅದು ನನಗೆ ನನ್ನ ಗಂಡ ಇಲ್ಲ, ನನಗೆ ಮಕ್ಕಳಿಲ್ಲ, ಅದಕ್ಕೋಸ್ಕರ ನಾನು ಸಮಾಜ ಸೇವೆಯಲ್ಲಿ ತೊಡಗಿದ್ದೀನಿ. ನನಗೆ ಯಾರಾದರೂ ಬಡಬಗರಿಗಾಗಲಿ ಅನಾಥ ಆಶ್ರಮದಾದ್ರೂ ಕೊಡ್ತೀನಿ, ನಾನು ವೃದ್ಧರಿಗೆ ಕೊಡ್ತೀನಿ. ನನಗೆ ಯಾರಿಗೆ ಮನಸ್ಸಿಗೆ ಬರುತ್ತೆ, ಅವ್ರಿಗೆ ಯಾರಾದರೂ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು, ಅವ್ರಿಗೆ ಮೆಡಿಸಿನ್ ಇಲ್ಲ ಅಂದರೂ ಅಂಥವ್ರಿಗೆ ನಾನು ಸಹಾಯ ಮಾಡಿದ್ದೀನಿ ಸರ್. ನಾನು ನ್ಯಾಯವಾಗಿದ್ದೀನಿ, ನಾನು ಧರ್ಮದಲ್ಲಿ ನಡೀತಾ ಇದ್ದೀನಿ. ಆದರೆ ಇವರು ಈ ಜನ ನನಗೆ ಒಟ್ಟಿನಲ್ಲಿ ಸಾಯಿಸಬೇಕು, ನನಗೊಂದು ಗತಿ ಕಾಣಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿದ್ದಾರೆ. ಮತ್ತು ಈ ಗೌಡಗಳು ಸೇರಿಕೊಂಡು ಅವರಿಗೆ ಅದರಿಂದ ಏನೂ ಲಾಭ ಇಲ್ಲ, ಆದರೆ ಅವರ ಜೊತೆ ಗುಂಪು ಕೊಟ್ಕೊಂಡು ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಾನು ಕಮಿಷನರ್ ಸರ್ ಹತ್ರ ಬೇಡ್ಕೊಳ್ತಿಷ್ಟೇ, ನನಗೆ ಮೆಂಟಲಿ ನಾನು ತುಂಬ ಅಪ್ಸೆಟ್ ಆಗಿದ್ದೀನಿ ಸರ್, ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀನಿ, ರಾತ್ರಿ ನಿದ್ದೆ ಮಾಡಲ್ಲ, ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಹೀಗಾಗಿ ನಾನು ನಿಮ್ಮ ಹತ್ರ ಮನವಿ ಪತ್ರವನ್ನು ಸಲ್ಲಿಸಿದ್ದೀನಿ, ಕೊಟ್ಟು ಬಂದಿದ್ದೀನಿ. ಅದ್ರ ಪ್ರಕಾರ ದಯವಿಟ್ಟು ನೀವು ನನಗೆ ಪೊಲೀಸ್ ರಕ್ಷಣೆ ಕೊಡಬೇಕು. ಊರಿಗೆ ಹೋಗಬೇಕಾದ್ರೂ ನನಗೆ ಒಂದು ಭಯದಲ್ಲಿ ನಾನು ಜೀವನ ನಡೆಸ್ತಾ ಇದ್ದೀನಿ. ಹೊನ್ನಾವರ ಯಾವತ್ತು ಹೋಗ್ತೀನಪ್ಪ, ಅಲ್ಲಿ ಏನಾಗುತ್ತೆ ಅನ್ನೋ ಒಂದು ಭಯದಲ್ಲಿ ನಾನಿದ್ದೀನಿ. ಈಗ ಅಡಿಕೆ ಟೈಮು ಫುಲ್, ಈಗ ಅಡಿಕೆ ಕೊಯ್ಬೇಕು, ಆ ಸಂದರ್ಭದಲ್ಲಿ ಬಂದುಬಿಟ್ಟು ಇನ್ನೇನು ಗಲಾಟೆ ಆಗುತ್ತೆ ಅನ್ನೋ ಒಂದು ಮಾನಸಿಕ ಹಿಂಸೆಯಲ್ಲಿ ನಾನು ತೊಡಗಿದ್ದೀನಿ. ದಯವಿಟ್ಟು ಸರ್ ನನಗೊಂದು ರಕ್ಷಣೆ ಕೊಡಿ. ಹೊನ್ನಾವರ ಪೊಲೀಸ್ ಸ್ಟೇಷನ್ದವರು ಇದನ್ನು ಅದ್ರ ಬಗ್ಗೆ ಏನಾದರೂ ವಿಚಾರ ಮಾಡಿ ಕರೆದು ಏನಾದರೂ ಹೇಳಿದರೆ ಎಷ್ಟೋ ಸಮಾಧಾನ ಇರ್ತಿತ್ತು. ಆದರೆ ಅವರು ಆ ಥರ ಮಾಡಲಿಲ್ಲ. ನಾನು ಕೊಟ್ಟಿದ್ದೀನಿ, ನನಗೆ ಕಂಪ್ಲೇಂಟ್ಗೆ ವಾಪಸ್ ಅವರು ನೀವು ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ನನಗೆ ಯಾವುದೇ ರೀತಿಯ ಭದ್ರತೆಯನ್ನು ಕೊಡಲಿಲ್ಲ ಸರ್. ಇದರಿಂದ ನಾನು ತುಂಬ ನೊಂದಿದ್ದೀನಿ. ದಯವಿಟ್ಟು ನಿಮ್ಮ ಹತ್ರ ನಾನು ಹಂಬಲವಾಗಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನನಗೆ ನಿಮ್ಮನ್ನು ಸಹಾಯ ಬೇಕು, ನನಗೆ ಪೊಲೀಸ್ ರಕ್ಷಣೆ ಕೊಡಬೇಕು. ಒಂದು ಅನಾಥ ಒಂದು ಮಹಿಳೆ, ಒಂಟಿ ಹೆಣ್ಣು, ನನ್ನ ಒಂದು ಜೀವನಕ್ಕೋಪಾಗಿ ನಾನೇನೋ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಒಂದು ನೀವು ಸಹಾಯ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಮನವಿ ಸಲ್ಲಿಸಿ ಬಂದಿದ್ದೀನಿ ಸರ್. ನಮಸ್ಕಾರ ಸರ್, ಕಮಿಷನರ್ ಸರ್ಗೆ ನಮಸ್ಕಾರ, ಥ್ಯಾಂಕ್ ಯು. ನಾನು ಮಹಿಳಾ ಆಯೋಗಕ್ಕೆ ನಾನು ನಿನ್ನೆ ಹೋಗಿಬಿಟ್ಟು ಮೇಡಮ್ ಹತ್ರ, ನಾಗಲಕ್ಷ್ಮಿ ಮೇಡಮ್ ಹತ್ರ ಈ ಥರ ಒಂದು ನನಗೆ ತೊಂದರೆ ಆಗ್ತಾಯಿದೆ, ಜೀವ ಬೆದರಿಕೆ ಇದೆ, ಅವಾಚ್ಯ ಶಬ್ದಗಳಿಂದೆಲ್ಲ ಮಾತಾಡಿ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ಜಮೀನಿಗೆ ಹೋಗೋಕ್ಕೆ ಕಾಲಡಿಕೆ ಭಯ ಆಗ್ತಾಯಿದೆ, ಅದಕ್ಕೋಸ್ಕರ ನನಗೆ ರಕ್ಷಣೆ ಬೇಕು ಅಂತ ನಾನು ಮಹಿಳಾ ಆಯೋಗದ ನಾಗಲಕ್ಷ್ಮಿ ಮೇಡಮ್ ಹತ್ರ ನಾನು ನನ್ನ ಮನವಿ ಸಲ್ಲಿಸಿದ್ದೀನಿ ಸರ್. ನನ್ನ ಹೆಸರು ಅನ್ಸೂಯ ಅಂತ. ನನಗೆ ದೀಪಾ ಮೇಡಮ್ಮು 8-10 ವರ್ಷದಿಂದ ಪರಿಚಯ ಇದ್ದಾರೆ. ಅವರು ತುಂಬ ಒಳ್ಳೆಯವರು. ನನಗೆ ಗೊತ್ತಿರೋಂಗೆ ಅಮ್ಮ ಸಮಾಜ ಸೇವೆ ತುಂಬ ಮಾಡ್ತಾರೆ. ಮಕ್ಕಳಿಗೆ, ಬಡ ಮಕ್ಕಳಿಗೆಲ್ಲ ತುಂಬ ಅವರು ಪೆನ್ನು, ಪೆನ್ಸಿಲು, ಬಟ್ಟೆ, ಬುಕ್ಕು ಎಲ್ಲ ಕೊಡಿಸ್ತಾರೆ. ಆಮೇಲೆ
ಅನ್ನದಾನ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಆಮೇಲೆ ಬಡ ಮಕ್ಕಳಿಗೆಲ್ಲ ಸಹಾಯ ಮಾಡ್ತಾರೆ, ಅಂಗವಿಕಲರಿಗೆಲ್ಲ ನೋಡ್ಕೊತಾರೆ, ಸ್ವಲ್ಪ ಏಜ್ ಆದವ್ರಿಗೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊತಾರೆ. ಇವ್ರನ್ನ ನೋಡ್ತಾನೆ ಬಂದಿದ್ದೀನಿ ನಾನು. ತುಂಬ ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ, ಯಾವಾಗಲೂ ಮಹಿಳಾ ಸಂಘ ಎಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಇವರು ತುಂಬ ಹೆಲ್ಪ್ ಮಾಡ್ತಾರೆ. ದೇವಸ್ಥಾನಗಳಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಇವರು. ಈಗ ತುಂಬ ಅವರು ನೋವಲ್ಲಿದ್ದಾರೆ. ಕೊರೋನಾ ಟೈಮಲ್ಲೆಲ್ಲ ಇವರು ಪಾಪ ಎಲ್ರಿಗೂ ಅನ್ನದಾನ ಎಲ್ಲ ಮಾಡಿದ್ದಾರೆ, ರೇಷನ್ ಎಲ್ಲ ಎಲ್ರಿಗೂ ಕೊಟ್ಟಿದ್ದಾರೆ. ತುಂಬ ಸಮಾಜ ಸೇವೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ರೇಷನ್ಗಳೆಲ್ಲ ಕೊಟ್ಟಿರೋದು ನಾನು ನೋಡಿದ್ದೀನಿ, ಇವ್ರ ಜೊತೆ ಇದ್ದು ಎಲ್ಲ ಸಹಕರಿಸಿದ್ದೀನಿ ತುಂಬ. ಹಂಗಾಗಿ ಪಾಪ ಇವ್ರೀಗ ತುಂಬ ನೋವಲ್ಲಿದ್ದಾರೆ. ಇವ್ರಿಗೆ ಸ್ವಲ್ಪ ರಕ್ಷಣೆ ಕೊಡಿ ಸರ್, ಜೀವ ರಕ್ಷಣೆ. ಇವರು ಜೀವ ಬೆದರಿಕೆ ಹಾಕಿದ್ದಾರೆ, ಹಂಗಾಗಿ ಇವ್ರಿಗೆ ಜೀವ ರಕ್ಷಣೆ ಬೇಕಾಗಿದೆ. ಸ್ವಲ್ಪ ದಯವಿಟ್ಟು ಇವ್ರಿಗೆ ಜೀವ ರಕ್ಷಣೆ ಕೊಡಿ ಸರ್, ಪ್ಲೀಸ್ ಕೇಳ್ಕೊಳ್ಳೋದಷ್ಟೇ ನಾನು ನನ್ನ ಕಡೆಯಿಂದ.